ಟ್ಯಾಕ್ಸ್ ನೋಟಿಸ್ನ ವಿರುದ್ಧವಾಗಿ ಈಗ ವ್ಯಾಪಾರಿಗಳು ತಿರುಗಿ ಬಿದ್ದಿದ್ದಾರೆ. ನೋಟಿಸ್ ವಾಪಸ್ ಪಡಿಲೇಬೇಕು, ಪಡೆಯದೆ ಹೋದರೆ ಜುಲೈ 25ರಿಂದ ವ್ಯಾಪಾರವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ವ್ಯಾಪಾರಿಗಳು. ಹಾಗಾಗಿ ಸರ್ಕಾರದ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಆಕ್ರೋಶಗೊಂಡಿರುವಂತಹ ವ್ಯಾಪಾರಿಗಳು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವ್ಯಾಪಾರ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಣ್ಣ ವ್ಯಾಪಾರಿಗಳು. ರಾಜ್ಯದಾದ್ಯಂತ 14,000 ವ್ಯಾಪಾರಗಳಿಗೆ GST ನೋಟಿಸ್. ಈಗ ಇದಕ್ಕೆ ಆಕ್ರೋಶಗೊಂಡಿರುವಂತಹ ವ್ಯಾಪಾರಿಗಳು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ರಾಜ್ಯದ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಅವರಿಗೆ ನೋಟಿಸ್ ಬಂದಿದೆ. ನೋಟಿಸ್ ವಾಪಸ್ ಪಡಿಬೇಕು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನೋಟಿಸ್ ವಾಪಸ್ಗೆ ಬಂದ್ ಬೆದರಿಕೆಯನ್ನ ಹಾಕಿದ್ದಾರೆ ವ್ಯಾಪಾರಿಗಳು. ಇವತ್ತಿನಿಂದಲೇ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರಿಗಳು ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರ ಬಂದ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಸಣ್ಣ ವ್ಯಾಪಾರಿಗಳು ಮುಂದಾಗಿರುವಂಥದ್ದು. ಹಲವು ಕಡೆಗಳಲ್ಲಿ ಈಗಾಗಲೇ ಕಾಂಡಿಮೆಂಟ್ಸ್ ಅಂಗಡಿಗಳು ಇವತ್ತಿನಿಂದಲೇ ಬಂದ್ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ವಿರುದ್ಧ ಪ್ರತಿಭಟಿಸ್ತಾ ಇದೆ. ಕಪ್ಪು ಪಟ್ಟಿಯನ್ನ ಧರಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಹಾಗೂ ಆನ್ಲೈನ್ ಪಾವತಿಗೆ ಸಂಬಂಧಪಟ್ಟಂತೆ ತೆರಿಗೆ ಸಮಸ್ಯೆಯನ್ನ ಅನುಭವಿಸ್ತಾ ಇರುವ ವ್ಯಾಪಾರಿಗಳು 3 ದಿನಗಳ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತು ಆರಂಭಗೊಂಡಿರುವಂತಹ ಪ್ರತಿಭಟನೆ, ಇವತ್ತು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು. ಇನ್ನು 3 ದಿನ ವ್ಯಾಪಾರಿಗಳು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಜುಲೈ 25ರಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಬೇಕು ಅಂತಲೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಟ್ಯಾಕ್ಸ್ಗೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹಾಗಾಗಿ ಇವತ್ತಿನಿಂದ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸಣ್ಣ ವ್ಯಾಪಾರಿಗಳು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಕ್ಯಾನರ್ ಹರಿದು ಹಾಕಿದ್ದಾರೆ ವ್ಯಾಪಾರಿಗಳು. ತೆರಿಗೆ ನೋಟಿಸ್ ಬಂದಂತಹ ಹಿನ್ನೆಲೆಯಲ್ಲಿ ಕಂಗಾಲಾಗಿ ಹೋಗಿದ್ದಾರೆ ವ್ಯಾಪಾರಿಗಳು. ಹಾಗಾಗಿ UPI ಪೇಮೆಂಟ್ ಇಲ್ಲ ಅನ್ನುವಂತಹ ಬೋರ್ಡ್ ಅಂಗಡಿಗಳ ಮುಂದೆ ಕಾಣಬಹುದು. ಇದರ ಜೊತೆಗೆ ನೋ UPI ಅಭಿಯಾನವನ್ನು ಕೂಡ ಸಣ್ಣ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಬಂದಂತಹ ನೋಟಿಸ್, ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ಬಂದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಣ್ಣ ವ್ಯಾಪಾರಿಗಳು. ಎಲ್ಲ ಒಂದು ಸ್ವಯಂ ಸೇವಕರು ಅಂದರೆ ಇದರಲ್ಲಿ ಸ್ವಯಂ ಸೇವಕರು ಅವರಾಗೆ ಸ್ವಯಂ ಇದು ಮಾಡುವಂಥದ್ದು. ಇಡೀ ಬೆಂಗಳೂರಿನ ಎಲ್ಲ ಜಾಗ, ಜಯನಗರ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಹೋಗಿ ಕಪ್ಪು ಪಟ್ಟಿಯನ್ನು ನೀಡುವ ಮುಖಾಂತರವಾಗಿ ಅವರಿಗೊಂದು ಬೆಂಬಲ, ಅಂದರೆ ನಾವು ಇದೀವಿ, ಈಗ ನಾಳೆ ನಡೀತಾ ಇದೆ ಪ್ರತಿಭಟನೆ ಅನ್ನೋದು ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಇವತ್ತು ನಾಳೆ ಮತ್ತು ಹಾಲಿನ ಒಂದು ಪ್ರಾಡಕ್ಟ್ಗಳನ್ನು ಮಾರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಯಾಕಂದರೆ ಇದು ನಮ್ಮನ್ನು ನಾವು ಶಿಕ್ಷೆ ಗುರಿಪಡಿಸ್ಕೊಳ್ಳೋವಂಥದ್ದು. ಯಾವ ರೀತಿ ಅಂತ ಹೇಳಿದರೆ, ಹಾಲು ಇಲ್ಲದೆ ನಾವಿಲ್ಲ. ಹಾಲು ಮಾರಿದ್ದಕ್ಕೆ ನಮ್ಗೆ ಇವತ್ತು ಇಷ್ಟು ದೊಡ್ಡ ಟ್ಯಾಕ್ಸ್ ಬಂದಿರೋದು. ಹಾಲು ಟೀ ಕಾಫಿ ಮಾರಿರ್ತದೆ. ಅದಕ್ಕೆ ಹಾಲು ಟೀ ಕಾಫಿಯನ್ನು ಬಿಟ್ಟು ಏನು ಬ್ಲ್ಯಾಕ್ ಟೀ, ಲೆಮನ್ ಟೀ ಮತ್ತು ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರ ಮುಖಾಂತರವಾಗಿ, ಕೊಡೋದ್ರ ಮುಖಾಂತರವಾಗಿ ಈ ಪ್ರತಿಭಟನೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೀವಿ. ಇದು ಭಾಗಶಃ ಉಡುಪಿ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು ಅಥವಾ ಬೆಂಗಳೂರಿನಲ್ಲಾಗಿರ್ಬೋದು ಭಾಗಶಃ ಯಶಸ್ವಿಯಾಗಿದೆ. ಯಾಕಂದರೆ ಜನರೆಲ್ಲರೂ ನೊಂದು ಹೋಗಿದ್ದರು. ಇವರು ಈ ರೀತಿಯಾಗಿ 25ನೇ ತಾರೀಕು ಹೋರಾಟಕ್ಕೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅಂಗಡಿಯನ್ನು, ಮುಂಗಟ್ಟುಗಳನ್ನು ಬಂದ್ ಮಾಡಿ ಬರ್ತಾ ಇದ್ದಾರೆ. CM ಅವರು ಕಾಟಾಚಾರಕ್ಕೆ ನಮ್ಮ ಸಭೆಯನ್ನು ಕರೆದಿದ್ದಾರೆ. ನಾವು ಸಭೆಯನ್ನು ಕರೀರಿ ಅಂತ ಬಿಟ್ಟು ಅವ್ರಿಗೆ ಹೇಳಿದ್ವಿ. ನಾವು ಮನವಿಯನ್ನು ಕೊಟ್ಟು 1 ತಿಂಗಳಾಯಿತು. ಅದಾದ ನಂತರ ಈಗ ಎಲ್ಲರನ್ನೂ ಕ್ಲಬ್ ಮಾಡಿ, ಅಂದರೆ ಟ್ಯಾಕ್ಸ್ ಕಟ್ಟಬೇಕಾದವರು ಕಟ್ತಾ ಇರೋರು, ದೊಡ್ಡ ಸ್ಕೇಲ್ನವರು ಎಲ್ಲರನ್ನೂ ಸೇರಿ ಕ್ಲಬ್ ಮಾಡಿ ಸಭೆ ಕರೆದಿದ್ದಾರೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಅವ್ರ ಸಭೆಗೆ ಹೋಗ್ತಾ ಇಲ್ಲ. ಅವ್ರ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ನಮ್ಮನ್ನು ಕರೆದಿರುವ ರೀತಿ ಸರಿ ಇಲ್ಲ. ಅದು ಯಾಕಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದು ನಾವು ಎಲ್ಲರನ್ನೂ ಕ್ಲಬ್ ಮಾಡಿ ಕರೆದಿದ್ದಾರೆ. ಆದ್ದರಿಂದ ನಾವು ಅದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ನಮಗೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಅಳಲನ್ನು ತೋಡ್ಕೊಳ್ಳಿಕ್ಕೆ ಸಾಕಷ್ಟು ಸಮಯ ಬೇಕಿತ್ತು. ಅಲ್ಲಿ ಯಾರು ಇರಬಾರ್ದು, ಅದು ಗೊಂದಲ. ಈಗ ಕೆಲವರು ಟ್ಯಾಕ್ಸ್ ಪೇಯರು ಇದ್ದಾರೆ, ಅವ್ರು ನಾವು ಕೊಡ್ತೀವಿ ಅಂತಾರೆ. ಅದು ನಾವು ಕಟ್ಟಲಿಕ್ಕಾಗತ್ತಾ? ಆಗಲ್ಲ. ನಮ್ಮ ಕಷ್ಟವನ್ನು ಅವ್ರಿಗೆ ಮನವರಿಕೆ ಮಾಡಬೇಕಿತ್ತು. ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮುಖ್ಯಮಂತ್ರಿ ಕಾರ್ಯಾಲಯ ಆಗಿರ್ಬೋದು, ಟ್ಯಾಕ್ಸ್ ಅಧಿಕಾರಿಗಳು ಮಾಡಿಲ್ಲ. ಆದ್ದರಿಂದ ನಾವು ಅದನ್ನು ಬಹಿಷ್ಕಾರ ಮಾಡಿದ್ದೇವೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ಗೆ ಬೆಚ್ಚಿ ಬಿದ್ದಂತಹ
ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತಿನಿಂದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇಂದಿನಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಬೇಕರಿ ಕಾಂಡಿಮೆಂಟ್ಸ್ಗಳ ಮುಂಭಾಗದಲ್ಲಿ ನಾವು ನೋಡಬಹುದು ಯಾವ ರೀತಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಂದಿನಿಂದ ಏನು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡುವಂಥದ್ದು. ಹಾಲಿನ ಉತ್ಪನ್ನಗಳನ್ನು ತಮ್ಮ ಕಾಂಡಿಮೆಂಟ್ಸ್ ಅಥವಾ ಬೇಕರಿಗಳಲ್ಲಿ ಮಾರಾಟ ಮಾಡದೇ ಇರೋದಕ್ಕೂ ಕೂಡ ಅವರು ನಿರ್ಧಾರ ಮಾಡಿರುವಂಥದ್ದು. ಅಂದರೆ ಹಾಲಿನ ಉತ್ಪನ್ನಗಳು ಅಂದರೆ ಕಾಫಿ, ಟೀ ಇರ್ಬೋದು, ಅದೇ ರೀತಿ ಹಾಲಿನಿಂದ ತಯಾರಿಸಿರುವಂತಹ ಯಾವುದೇ ವಸ್ತುಗಳು ಕೂಡ ಬೇಕರಿ ಕಾಂಡಿಮೆಂಟ್ಸ್ ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಅಂಗಡಿಗಳಲ್ಲಿ ಏನು ಸ್ಥಗಿತ ಮಾಡಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಯಾವುದೇ ರೀತಿಯಲ್ಲೂ ಕೂಡ ಹಾಲಿನ ಉತ್ಪನ್ನಗಳು ಸಿಗೋದಿಲ್ಲ. ಅಂದರೆ ಇದು ಕಾಂಡಿಮೆಂಟ್ಸ್ ಮತ್ತು ಬೇಕರಿಗಳಲ್ಲಿ ಮಾತ್ರ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸ್ಥಗಿತ ಮಾಡಿ ಕೇವಲ ಬ್ಲ್ಯಾಕ್ ಟೀ ಇರ್ಬೋದು, ಬ್ಲ್ಯಾಕ್ ಕಾಫಿ ಇರ್ಬೋದು, ಇಂಥದನ್ನು ಕೊಡೋ ಮೂಲಕ ಏನು ಸರ್ಕಾರಕ್ಕೆ ಸಡ್ಡಿ ಹೊಡೆಯೋದಕ್ಕೆ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಅಂಗಡಿಯ ವ್ಯಾಪಾರಿಗಳು ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಇಂದಿನಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಈ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡೋ ಮೂಲಕ ಜೊತೆಗೆ 25ನೇ ತಾರೀಕಿಗೆ ಉಗ್ರ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ನಮ್ಮ ಜೊತೆಗೆ ಅಂಗಡಿಯ ವ್ಯಾಪಾರಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನಿಂದ ಪ್ರತಿಭಟನೆ ಹೇಗಿರುತ್ತೆ ನಿಮ್ಗೆ? ಇವತ್ತಿನಿಂದ ಅಂದರೆ ಹಾಲಿನ ಉತ್ಪನ್ನ ಯಾವುದೂ ಮಾರಲ್ಲ. ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಇದನ್ನು ಮಾರ್ತೀವಿ. ಅಂದರೆ ಹಾಲು ಮಾರಿರೋದಕ್ಕೋಸ್ಕರ ಇಷ್ಟೊಂದು ಟ್ಯಾಕ್ಸ್ ಬಂದಿದೆ. ನಾವು 30 ರೂಪಾಯಿ ಹಾಲು ಮಾರಿದ್ರೆ 1 ರೂಪಾಯಿ ಸಿಗುತ್ತೆ. ಅದರಿಂದ 30 ರೂಪಾಯಿಗೂ ಟ್ಯಾಕ್ಸ್ ಆಗಿದ್ರೆ ಅದರಿಂದ ಹಾಲಿನ ಉತ್ಪನ್ನ ಯಾವುದೂ ಮಾರ್ತಾ ಇಲ್ಲ ಇವತ್ತು ಮತ್ತು ನಾಳೆ. 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಲಕ್ಷಾಂತರ ಜನರಿಂದ ಪ್ರತಿಭಟನೆ ಇದೆ ಮೇಡಮ್. ಅದರಿಂದ ಈ ಸರ್ಕಾರ ಈ ಆದೇಶವನ್ನು ಹಿಂಪಡಿಬೇಕು. ಅದರಿಂದ ಅದರವರೆಗೂ ನಾವು ಪ್ರತಿಭಟನೆ ಹಿಂಪಡೆಯೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮೇಡಮ್. ಅಂದ್ರೆ ನಿಮಗೆ ನಷ್ಟ ಆಗೋದಿಲ್ವಾ ಹಾಲಿನ ಉತ್ಪನ್ನಗಳನ್ನ? ನಷ್ಟ ಆದ್ರೂ ಪರವಾಗಿಲ್ಲ. ಇದಕ್ಕಿಂತ ಅದು ನಷ್ಟ ದೊಡ್ಡದಾಗಿದೆಯಲ್ಲ ಮೇಡಮ್. ಇದೀಗ 1 ರೂಪಾಯಿ 2 ರೂಪಾಯಿ ಸಿಗೋದು. ಅವ್ರು 30-40 ಲಕ್ಷ ಟ್ಯಾಕ್ಸ್ ಕಳಿಸಿದ್ದಾರೆ. ಅದನ್ನ ಎಲ್ಲಿಂದ ಕಟ್ಟೋದು ನಾವು? ಅದಕ್ಕೋಸ್ಕರ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಥರ ಮಾಡ್ತಾ ಇದೀವಿ ಮೇಡಮ್. 25ನೇ ತಾರೀಕಿಗೆ ಮತ್ತೆ ಹೋರಾಟ ಮಾಡಿ. 25ನೇ ತಾರೀಕಿಗೆ ಫುಲ್ ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಯಾರೂ ಇರುವುದಿಲ್ಲ. ಎಲ್ಲ ಬೇಕರಿ ಕಾಂಡಿಮೆಂಟ್ಸ್ಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ. ಫ್ರೀಡಮ್ ಪಾರ್ಕಲ್ಲಿ ರವಿ ಶೆಟ್ಟರ್ ನೇತೃತ್ವದಲ್ಲಿ ಉಗ್ರ ಹೋರಾಟ ಇದೆ ಮೇಡಮ್. ಹೋರಾಟ ಮಾಡೋದ್ರಿಂದ ಯಶಸ್ವಿ ಆಗುತ್ತೆ ಅನ್ಸುತ್ತಾ ನಿಮಗೆ? ನ್ಯಾಯ ಸಿಗುತ್ತಾ? ಸರ್ಕಾರ ಬಡವರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.